ನಮ್ಮ ಪಾರ್ವತಿ ಗಂಗಮ್ಮ ತಾಯಿ ಮಲೆ ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಆದಷ್ಟು ಮಂಜು ಗೌಡ್ರೆ ಸ್ವಲ್ಪ ಗೌಡ್ರೆ ಚೇತ ಗೌಡ್ರೆ ಸೋಮವಾರ ದಿವಸದಂದು ಗೂದೋಳಿ ಲಗ್ನದಲ್ಲಿ 1.25 ಕೋಟಿ ವೆಚ್ಚದಲ್ಲಿ ಜಿಂಕ್ಲೈನಿಂದ ವೀರಾಪುರ ಮತ್ತು 16 ಹಳ್ಳಿಗೆ ಹೋಗುವಂಥ ಸಂಪರ್ಕ ಸೇತುವೆ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ತಾಲೂಕು ನಗರಸಭೆ ಅಧ್ಯಕ್ಷರು ಸೋದರಿ ನಮ್ಮ ಗೀತಾ ರಾಜ್ಕುಮಾರ್ ಅವರೇ ಹಾಗೂ ಈ ಭಾಗದ ನಗರಸಭಾ ಸದಸ್ಯರುಗಳೇ ಮತ್ತು ಇನ್ನು ಅನೇಕ ಗೌರವಾನ್ವಿತ ಎಲ್ಲ ನಗರಸಭಾ ಸದಸ್ಯರುಗಳೇ, ಹಿರಿಯರೇ, ಮುಖಂಡರೇ, ಗ್ರಾಮಸ್ಥರೇ, ಇದು ಭಾಳಷ್ಟು ದಿವಸಗಳಿಂದ ಬೇಡಿಕೆ ಇತ್ತು. ಏಕೆಂದರೆ ಇದು ಭಾಳಷ್ಟು ಹಳ್ಳಿಗೆ ಮುಖ್ಯವಾಗಿ ಇರತಕ್ಕಂಥ ಸಂಪರ್ಕ ರಸ್ತೆ. ಈ ರಸ್ತೆ ಕುಸಿದು ಬಿದ್ದು ಭಾಳಷ್ಟು ಅನಾಹುತಗಳಾಗಿತ್ತು. ಇದನ್ನು ಮನಗಂಡು ಮುಂಚೆ 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿಸಿದ್ವಿ. ಅದು ಸಾಕಾಗಲ್ಲ ಅಂತ ಗೊತ್ತಾಗಿ ಈಗ ನ್ಯಾಷನಲ್ ಹೈವೇ ಕ್ವಾಲಿಟಿ ವರ್ಕಾಗಿ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ 1.5 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕೆ, ರೈತರ ಅನುಕೂಲಕ್ಕೋಸ್ಕರ ಈ ಸಂಪರ್ಕ ರಸ್ತೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮುಖಂಡರುಗಳಿಗೂ, ಗ್ರಾಮಸ್ಥರಿಗೂ, ನನ್ನ ಸೋದರ ಸೋದರಿಯರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸಿ ನಮಸ್ಕಾರ. ಸಾಧನೆಯ ಪುರುಷರಾದಂಥ, ಸಾಧನೆ ಅಧಿಕಾರರಾದಂಥ BK ಸಂಗಮೇಶ್ ಅವರೇ, ಇವತ್ತು ಈ ಸಂಪರ್ಕ ಸೇತುವೆ ಸುಮಾರು 1.25 ಕೋಟಿಯಲ್ಲಿ MLA ಅವರ ವಿಶೇಷ ಅನುದಾನದಲ್ಲಿ ತಂದುಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಇವರಿಗೆ ಸ್ವಾಗತವನ್ನು ಬಯಸಬೇಕು ಈ ವಿಚಾರಕ್ಕೆ. ಹಾಗೂ ಇವತ್ತೇನು ನಗರಸಭೆಯಿಂದ SCP ಮತ್ತು TSP ಹಣ ಇರ್ಬೋದು, ಮತ್ತು ನಗರೋತ್ಥಾನದ ಕಾಮಗಾರಿದು ಹಣ ಇರ್ಬೋದು, ಎಲ್ಲದನ್ನು ಕೂಡ ಎಲ್ಲ ವಾರ್ಡ್ಗಳು 35 ವಾರ್ಡ್ಗಳು ಕೂಡ ಸಮನಾಗಿ ಹಂಚಿದ್ದಾರೆ. ಇವತ್ತು 35 ವಾರ್ಡ್ಗಳಿಗೆ SCP ಹಣ ಇರ್ಬೋದು, TSP ಹಣ ಇರ್ಬೋದು, ಹಾಗೂ ಈ ನಗರೋತ್ಥಾನ ಹಣಗಳನ್ನ ಎಲ್ಲ ವಾರ್ಡ್ಗೂ ಸಮನಾಗಿ ಹಂಚಿದ್ದಾರೆ. ಇದನ್ನು ಅವರು ವಿಶೇಷ ಅನುದಾನದಲ್ಲಿ ತಂದಿದ್ದಾರೆ MLAರು. ನಿಜವಾಗ್ಲೂ ಎಲ್ಲ ವಾರ್ಡ್ಗಳಿಗೂ ಕೂಡ VSL ಅಂತಲೇ ಜಿಂಕ್ಲೈನ್ ಇರ್ಬೋದು, ಎಲ್ಲ ವಾರ್ಡ್ಗಳು ಕೂಡ ಸಮನಾಗಿ ಹಂಚಿದ್ದಾರೆ. ನಿಜವಾಗ್ಲೂ ಅದನ್ನು ನಾವು ಶ್ಲಾಘಿಸಬೇಕು. ಈ ವಿಚಾರದಲ್ಲಿ ಎಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು. ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಅಂದ್ಕೊಳ್ತೀನಿ. ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಇದು ಬ್ರಿಡ್ಜ್ ಮಾಡೋದ್ರಿಂದ. ಇನ್ನೂ ಅವರು ಮುಂದೆ ಇನ್ನೂ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ನಿಮ್ಮ ಸಹಕಾರನ ಅವ್ರಿಗೆ ಇರಬೇಕು, ಶಾಸಕರಿಗೆ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಬ್ರಿಡ್ಜ್ ನಮಗೆ ತುಂಬ ಅವಶ್ಯಕತೆ ಇದ್ದದನ್ನು ಅರ್ತು ಅವರು ನಮ್ಗೆ ಇದನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿದ್ದಕ್ಕೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಆದಂಥ ಅನುದಾನದಲ್ಲಿ ಫಸ್ಟ್ 20 ಲಕ್ಷ ಅಂದರು, ಆಮೇಲೆ 30 ಲಕ್ಷ ಅಂದರು. ಇದು 3 ಸಲ ಸರ್ವೆ ಆಗಿದೆ. 4ನೇ ಸಲ ಫೈನಲ್ ಆಗಿ ಇನ್ನೇನು ಶೀಘ್ರದಲ್ಲಿ ಇನ್ನೊಂದು 6 ತಿಂಗಳಲ್ಲಿ ಏರ್ಪೋರ್ಟ್ ಆಗಿರೋದ್ರಿಂದ ಅಲ್ಲಿಂದ 100 ಜನಗಳು ಈ ಕಡೆ ಭದ್ರಾವತಿ ನಗರಕ್ಕೆ ಹೋಗೋದ್ರ ದೃಷ್ಟಿಯಿಂದ ಇದನ್ನ ಡಬಲ್ ಹೈವೇ ಮಾಡಬೇಕು ಅಂತೇಳಿ ಶಾಸಕರ ಭಾರಿ ಒತ್ತಾಯದ ಮೇರೆಗೆ ಅವರು ರಿಯಲಿ ಇಂಟ್ರೆಸ್ಟ್ ತಗೊಂಡು 1,25,00,000 ರೂಪಾಯಿಗೆ ಈ ಒಂದು ಡಬಲ್ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಭದ್ರಾವತಿ ನಗರದ ಮತ್ತು ಈ ಭಾಗದ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, BK ಸಂಗಮೇಶ್ ಅವ್ರಿಗೆ ಸುಮಾರು ಸಲ ಈ ರೋಡಲ್ಲಿ ನಾವಾಗಲಿ, ನಮ್ಮ ಜಿಂಕ್ಲೈನ್ ಜನ ಆಗಲಿ, ಇಂಡಸ್ಟ್ರಿಯಲ್ ಕೆಲಸಕ್ಕೆ ಹೋಗೋರ್ಗಾಗಲಿ, ಇಲ್ಲಿ ಜಮೀನ್ದಾರುಗಳಿಗೆ ಭಾಳ ತೊಂದರೆ ಆಗ್ತಿತ್ತು. ಅವಲೇ 25 ಲಕ್ಷ ಇತ್ತು. 25 ಲಕ್ಷ ಸಾಲಲ್ಲ ಅಂತ ಮನ್ಗೊಂಡ್ಮೇಲೆ ನಾವು ಹೇಳಿದ್ವಿ ಸಾಲಲ್ಲಣ ಅಂತ. ಆಯಿತು ತಡಿಯಪ್ಪ ಅಂತೇಳಿ ಈಗ 1,25,00,000 ಅನುದಾನನ ತಂದುಕೊಟ್ಟಿದ್ದಾರೆ ಇವರು ಅಭಿವೃದ್ಧಿ ಅಧಿಕಾರರು. ಈ ಊರಿನ ಎಲ್ಲ ಕೆಲಸಗಳು ಯಾವುದೇ ಊರಿನಲ್ಲಿ ಯಾರು ಗೆದ್ದಿದ್ದಾರೆ ಅವ್ರು ಗೆದ್ದಿದ್ದಾರೆ ಅಂತ ನೋಡ್ದಲ್ಲೇ ಎಲ್ಲ ಕೆಲಸಗಳನ್ನು ಸಮಾನಾಂತರವಾಗಿ ಭದ್ರಾವತಿಯಲ್ಲಿ ಚುನಾವಣೆ ಬಂದಾಗ ಮಾತ್ರ ರಾಜಕಾರಣ, ಚುನಾವಣೆ ನಂತರ ನಾವೆಲ್ಲರೂ ಒಗ್ಗಟ್ಟಿನಿಂದ ಭದ್ರಾವತಿಯ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳಿ ನಮಗೂ ಸಹ ನಗರಸಭೆಯಲ್ಲಿ ಹಲವಾರು ಸಂದರ್ಭದಲ್ಲಿ ಅವರು ಹೇಳ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಭದ್ರಾವತಿಯಲ್ಲಿ ಯಾವುದೇ ಪಕ್ಷ ಭೇದ, ಯಾವುದೇ ಜಾತಿ ಭೇದ ಇಲ್ಲದಲೇ ಎಲ್ಲರೂ ಭದ್ರಾವತಿಯ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಸೇತುವೆನ ಗುದ್ದಲಿ ಪೂಜೆ ಮಾಡೋದ್ರ ಮೂಲಕ
ಇಲ್ಲೇನು ಗುತ್ತಿಗೆದಾರರು ಬಂದಿರತಕ್ಕಂಥ ಗುತ್ತಿಗೆದಾರರು ಉತ್ತಮವಾದಂಥ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ತುಂಬ ಕಾಳಜಿ ವಹಿಸಿ 1.25 ಕೋಟಿ ರೂಪಾಯಿ ಬಿಡ್ನ ಮಾಡಿಸಿ 4 ವೇ ಹೈವೇಗೆ ತಕ್ಕಂಥ ಬ್ರಿಡ್ಜು ಆಗಲೇಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ 2 ವೇ ಬಿಡ್ನ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸಂಗಮೇಶ್ ಅವರೇ, ಅಧ್ಯಕ್ಷರಾದಂಥ ಗೀತಾ ರಾಜ್ಕುಮಾರ್ ಅವರೇ, ಹಾಗೂ ನನ್ನ ನಗರಸಭಾ ಸದಸ್ಯರುಗಳೇ, ಹಾಗೂ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರೇ, ಇದು ಭಾಳ ದಿನಗಳಿಂದ ಕನಸಾಗಿತ್ತು ಜನಕ್ಕೆ. ನಾವು ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಭಾಳ ಸಮಸ್ಯೆ ಆಗೋದು. ಇಲ್ಲಿ ಯಾವಾಗಲೂ ಇದೇ ಕತೆ, ಬ್ರಿಡ್ಜ್ ಬಿದ್ದೋಗೋದು, ಇಲ್ಲ ಏನಾದ್ರು ಒಂದು ಸಮಸ್ಯೆ ಆಗ್ತಿರೋದು. ಆಕ್ಸಿಡೆಂಟು ಆಗಿದಾವೆ ಸುಮಾರು ಸಲ ಇಲ್ಲಿ. ಹಾಗಾಗಿ ಇದನ್ನು ಮನಗಂಡು ಶಾಸಕರು ತಮ್ಮ ಸ್ವಹಿತಾಸಕ್ತಿಯಿಂದ ಭಾರಿ ಹೋರಾಟ ಮಾಡಿ 1.25 ಕೋಟಿ ಹಣನ ಇಲ್ಲಿಗೆ ಬಿಡುಗಡೆ ಮಾಡಿಸಿದ್ದಾರೆ. ಅವರಿಗೆ ತುಂಬ ಹೃದಯ ಸ್ವಾಗತ. ನಗರದ ಶಾಸಕರಾಗಿರ್ತಕ್ಕಂಥ ಸಂಗಮೇಶ್ ಅವರ ವಿಶೇಷ ಅನುದಾನದಲ್ಲಿ ಈ ದಿವಸ ಪೂಜೆಯನ್ನು ಮಾಡೋದಕ್ಕೆ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲೇ, ಅಂದರೆ ಇನ್ನೊಂದು 3-4 ದಿವಸದಲ್ಲೇ ಪ್ರಾರಂಭ ಮಾಡಿ ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿಯನ್ನು ನಿರ್ವಹಣೆ ಮಾಡಿ 1 ರಿಂದ 1.5 ತಿಂಗಳ ಒಳಗಡೆ ಇಲ್ಲಿ ಆಗ್ತಕ್ಕಂಥ ಜನಗಳಿಗೆ ತೊಂದರೆ ಏನು ಇದುವರೆಗೂ ಆಗಿದೆ ಆ ತೊಂದರೆಯನ್ನು ನೀಗಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ಇಲ್ಲಿ ಸೇರಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರು, ನಗರಸಭಾ ಸದಸ್ಯರು ಹಾಗೂ ಜನಪ್ರಿಯ ಶಾಸಕರು ಎಲ್ಲರೂ ಕೂಡ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ